ಇವತ್ತಿನ ದಿನ ನಾವು ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿಜಯಪುರದಲ್ಲಿರುವಂಥ 360 ಬ್ಯಾಂಕ್ಸ್ಗಳಿಂದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರ್ಬೋದು ಮತ್ತು NBFCs ಆಗಿರ್ಬೋದು ಮತ್ತು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಸ್ಗಳನ್ನು ಆಗಿರ್ಬೋದು ಇವರ ಎಲ್ಲರನ್ನ ಕರೆದುಬಿಟ್ಟು ಇವತ್ತು ನಾವು ಬ್ಯಾಂಕ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇವತ್ತು ವಿಸ್ತೃತವಾಗಿ ಅವರಿಗೆ ಚರ್ಚೆ ಮಾಡಿದ್ದೀವಿ. ಮತ್ತು RBI ಗೈಡ್ಲೈನ್ಸ್ ಪ್ರಕಾರ ಅವರು ಫಿಸಿಕಲ್ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಅವರು ಏನೆಲ್ಲ ಕ್ರಮಗಳನ್ನು ತಗೋಬೇಕಾಗತ್ತೆ, ATMsಗಳಾಗಿರ್ಬೋದು ಮತ್ತು ಎಕ್ಸೆಸ್ ಕಂಟ್ರೋಲ್ ಆಗಿರ್ಬೋದು, ಟ್ರಾನ್ಸಿಟ್ ಬ್ಯಾಂಕ್ ಕ್ಯಾಶ್ ಟ್ರಾನ್ಸಿಟ್ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಹಾಗಾಗಿ ಫಿಸಿಕಲ್ ಸೇಫ್ಟಿಗೆ ಬೇಕಾಗಿರುವಂತಹ ಆ್ಯಸ್ ಪರ್ ದ RBI ಗೈಡ್ಲೈನ್ಸು ಮತ್ತು ನಮ್ಮ ಪೊಲೀಸ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅಂತಂತೇಳಿ ಒಂದು ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಕೂಡ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಡೇಟಾ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಡೇಟಾ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಆ್ಯಸ್ ಪರ್ ದ RBI ಗೈಡ್ಲೈನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಅವರೆಲ್ಲ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಒಂದು ವಿಸ್ತೃತವಾಗಿ ಅವರಿಗೆ ಚರ್ಚೆನೂ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ನಾವು ಚೆಕ್ ಲಿಸ್ಟನ್ನು ರೆಡಿ ಮಾಡಿಕೊಟ್ಟಿದ್ದೀವಿ. ಏನು ಬ್ಯಾಂಕ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಮತ್ತು ATM ಸೇಫ್ಟಿಗೆ ಸಂಬಂಧಪಟ್ಟಂತೆ ಚೆಕ್ ಲಿಸ್ಟ್ಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಸೊ ಹಾಗಾಗಿ ಅವರಿಗೆ ಪ್ರತಿ ತಿಂಗಳೂ ಕೂಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬ್ಯಾಂಕ್ಸ್ಗಳ ಜೊತೆಗೆ ನಾವು ರೆಗ್ಯುಲರಾಗಿ ಮೀಟಿಂಗ್ಸ್ಗಳನ್ನ ಕಂಡಕ್ಟ್ ಮಾಡೋದ್ರ ಜೊತೆಗೆ ಅವರು ಏನು ನಾವು ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು 3 ವಾರಗಳಲ್ಲಿ ಅದನ್ನು ಒಂದು ಕಾಂಪ್ಲೆನ್ಸ್ ಮಾಡಿಬಿಟ್ಟು ನಮಗೆ ಕೊಡೋದಕ್ಕೂ ಕೂಡ ತಿಳಿಸಿದ್ದೀವಿ. ಮತ್ತು ಪ್ರತಿ 3 ಮಂತ್ಸಿಗೊಮ್ಮೆ ಅವರು ಏನು ಸೆಕ್ಯೂರಿಟಿ ಆಡಿಟನ್ನು ಮಾಡ್ತಾರೆ ಅದರದ್ದು ಒಂದು ಕಾಪಿನೂ ಕೂಡ ನಮಗೆ ಕೊಡೋದಕ್ಕೆ ಹೇಳಿದ್ದೀವಿ. ಸೊ ಓವರಾಲ್ ಏನಂದರೆ ಪೊಲೀಸ್ ಇಲಾಖೆ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಸೊ ಎರಡೂ ಕೂಡ ಯಾಕಂತಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಹಾಗಾಗಿ ನಾವು ಘಟನೋತ್ತರ ಏನು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಆರೋಪಿಗಳನ್ನ ತರೋದು ಒಂದು ಕಡೆ ಇರುತ್ತೆ, ಬಟ್ ಅದನ್ನು ಆಗದೇ ರೀತಿ ತಡೆಯೋದಕ್ಕೆ ಬಹಳಷ್ಟು ಕ್ರಮಗಳು ಉಪಕ್ರಮಗಳನ್ನು ಬ್ಯಾಂಕಿಂಗ್ ಸೆಕ್ಟರ್ದವರು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಅವರಿಗೆ ನಾವು RBI ಗೈಡ್ಲೈನ್ಸ್ಗಳ ಪ್ರಕಾರನೇ ಏನೆಲ್ಲ ಕ್ರಮಗಳನ್ನು ಅವ್ರಿಗೆ ತೊಗೋಬೇಕಾಗತ್ತೆ ಅನ್ನೋದನ್ನು ಕೂಡ ಅವರಿಗೆ ಇವತ್ತು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರು ಕೂಡ ಇವತ್ತು ಸಾಕಷ್ಟು ಜನ ಇಲ್ಲಿ ಸಾಕಷ್ಟು ಅಂಶಗಳನ್ನು ಅವರು ತಿಳ್ಕೊಂಡಿದ್ದಾರೆ. ಅವರು ಕೂಡ ಇಲ್ಲ ಸರ್ ಇದನ್ನು ನಾವು ಮಾಡ್ತೀವಿ, ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ, ಆದಷ್ಟು ಬೇಗ ಕೂಡ ನಮಗೂ ಇದು ಬಹಳ ಇಂಪಾರ್ಟೆಂಟ್ ಇದೆ ಅನ್ನುವಂಥ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು 250ಕ್ಕಿಂತಲೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದರು. ಅವರಿಗೆ ಅದನ್ನು ನಾವು ಕಾಪೀಸ್ಗಳನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ಬ್ಯಾಂಕ್ನವರ ಏನೋ ಈ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಸಾಕಷ್ಟು ಸ್ಟೆಪ್ಸ್ಗಳನ್ನು ತಗೋತಾರೆ ಅನ್ನುವಂಥ ಒಂದು ಹೋಪ್ಸು ಕೂಡ ಇದೆ. ಮತ್ತು ಅವರ ಜೊತೆಗೆ ಪೊಲೀಸ್ ಇಲಾಖೆನೂ ಕೂಡ ನಮ್ಮ ಅನುಭವದ ಆಧಾರದ ಮೇಲೆ ಸಾಕಷ್ಟು ಅಂಶಗಳನ್ನ ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಸೊ ವಿ ಆರ್ ರೆಡಿ ಟು ವರ್ಕ್ ವಿತ್ ದಮ್ ಆ್ಯಂಡ್ ವಿಲ್ ಟ್ರೈ ಟು ಡೂ ಅವರ್ ಬೆಸ್ಟ್ ಫಾರ್ ದ ಪಬ್ಲಿಕ್. ಫಾಲೋ ಮಾಡಲ್ಲ, ಅದು ಸಮಸ್ಯೆ. ಥ್ಯಾಂಕ್ ಯು.